ನಾವು ಡಾಕ್ಟರ್ ಶ್ರೀಧರ್ ಅಂತ. ಓಕೆ. ಈಗ ರೀಸೆಂಟ್ ಆಗಿ ನಾವು ಹೊಸದುರ್ಗದಲ್ಲಿ ನಮ್ಮ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ದೀವಿ. ಮೆಡಿಕಲ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ. ಓಕೆ. ಎಲ್ಲಿ ಮಾಡಿರಿ ಸರ್? ಈಗ ಅದು ರವಿ ಮಕ್ಕಳ ಆಸ್ಪತ್ರೆ ಕೆಳಗಡೆ ಗನ್ ಸರ್ಕಲ್ ಸುಬ್ಬಣ್ಣಯ್ಯ ಬಡಾವಣೆಯಲ್ಲಿ. ಓಕೆ. ನಾನು ರಾಘವೇಂದ್ರ ಅಂತೇಳಿ, ನಾನು ಮೈಕ್ರೋ ಲ್ಯಾಬ್ಸ್ ಲಿಮಿಟೆಡ್ ಅಲ್ಲಿ ವೈದ್ಯಕೀಯ ಪ್ರತಿನಿಧಿಯಾಗಿ ಕೆಲಸ ಮಾಡ್ತೇನೆ. ಕಾರ್ಮಿಕರ ದಿನಾಚರಣೆ ಅಂಗವಾಗಿ ತಾಲೂಕಿನಲ್ಲಿ ಮೊಟ್ಟ ಮೊದಲು ಕಾರ್ಮಿಕರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ. ಹಲೋ, ಹಾಯ್, ನಮಸ್ತೆ ವೀಕ್ಷಕರೇ. ನಾನು ನಿಮ್ಮ ಪ್ರೀತಿಯ ರುದ್ರೇಶ್ ಕೊಡೆನಾಡು. ಇವತ್ತಿನ ದಿನ ಅತಿ ಮುಖ್ಯವಾದ ದಿನ ಅಂತಾನೆ ಹೇಳ್ಬೋದು, ಏಕೆಂದರೆ ಮೇ 1 ಕಾರ್ಮಿಕರ ದಿನಾಚರಣೆ. ಸೊ ಹಾಗಾಗಿ ಈ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ನಗರದಲ್ಲಿ ಪಶು ಆಸ್ಪತ್ರೆಯ ಮುಂಭಾಗ ಕಾರ್ ಸ್ಟ್ಯಾಂಡ್ನಲ್ಲಿ ಕಾರ್ಮಿಕರ ದಿನಾಚರಣೆಗಾಗಿ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ. ಅದು ಯಾರಪ್ಪ ಅಂದರೆ ಶ್ರೀ ಬಿಳಿಕಲ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವತಿಯಿಂದ ತಾಲೂಕಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಕಾರ್ಮಿಕರಿಗೋಸ್ಕರ ಎಂದೇ ಡಾಕ್ಟರ್ ಶ್ರೀಧರ್ ಅವರು ಈ ಕ್ಯಾಂಪನ್ನು ಏರ್ಪಡಿಸಿದ್ದಾರೆ. ಸೊ ಹಾಗಾಗಿ ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ನಾನು ಕೂಡ ಇದರ ಸದುಪಯೋಗವನ್ನು ಪಡ್ಕೊಂಡೆ. ಹಲೋ, ಹಾಯ್, ನಮಸ್ತೆ ವೀಕ್ಷಕರೇ. ಹೊಸದುರ್ಗ ನಗರದಲ್ಲಿ ಮೇ 1 ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಇಲ್ಲಿ ಒಂದು ಕ್ಯಾಂಪನ್ನು ಏರ್ಪಡಿಸಿದ್ದಾರೆ. ಶ್ರೀ ಬಿಳಿಕಲ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವತಿಯಿಂದ ತಾಲೂಕಿನ ಮೊಟ್ಟ ಮೊದಲ ಬಾರಿಗೆ ಕಾರ್ಮಿಕರಿಗಾಗಿ ಉಚಿತ ಆರೋಗ್ಯ ತಪಾಸಣೆಯನ್ನ ಮಾಡ್ತಿದ್ದಾರೆ. ಇಲ್ಲಿ ಹಲರ ಬಗ್ಗೆ ಸಂಬಂಧಿಸಿದಂತೆ ಡಾಕ್ಟರ್ಸ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಪರಿಚಯ ಮಾಡಿಕೊಡಿ ಮಾತು. ನಾವು ಡಾಕ್ಟರ್ ಶ್ರೀಧರ್ ಅಂತ. ಓಕೆ. ಈಗ ರೀಸೆಂಟ್ ಆಗಿ ನಾವು ಹೊಸದುರ್ಗದಲ್ಲಿ ನಮ್ಮ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ದೀವಿ. ಮೆಡಿಕಲ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ. ಓಕೆ. ಎಲ್ಲಿ ಮಾಡಿರಿ ಸರ್? ಈಗ ಅದು ರವಿ ಮಕ್ಕಳ ಆಸ್ಪತ್ರೆ ಕೆಳಗಡೆ ಗನ್ ಸರ್ಕಲ್ ಸುಬ್ಬಣ್ಣಯ್ಯ ಬಡಾವಣೆಯಲ್ಲಿ. ಓಕೆ. ವಿನಾಯಕ ಬಡಾವಣೆಯಲ್ಲಿ. ಸರ್, ಇದು ಇವತ್ತು ಕಾರ್ಮಿಕರಿಗೋಸ್ಕರ ಮಾಡಬೇಕು ಅಂತ ಕ್ಯಾಂಪ್ ಮಾಡಿದ್ದು. ಅವ್ರಿಗೆ ಏನು ನಿಟ್ಕಲ್ಲ ಆರೋಗ್ಯ ಸೌಲಭ್ಯಗಳು ಅಂತ, ಅದಕ್ಕೋಸ್ಕರ ನಮ್ಮ ಸೇವೆ ಅವ್ರಿಗೂ ಕೂಡ ತಲುಪಬೇಕು ಅಂತ ನಾವು ಅದನ್ನ ಕೊಡ್ಬೇಕು, ಅವ್ರಿಗೆಲ್ಲ ಎಲ್ಲರಿಗೂ ಆಗ್ಬೇಕು. ಈಗ ಒಬ್ಬರನ್ನೇ ನಂಬ್ಕೊಂಡು ಫುಲ್ ಕುಟುಂಬದವರು ನಂಬ್ಕೊಂಡಿರ್ತಾರೆ. ಈಗ ಅವ್ರನ್ನ ಆರೋಗ್ಯವಾಗಿದ್ರೆ ಅಷ್ಟೇ ಅವ್ರ ಕುಟುಂಬದವರು ಸುರಕ್ಷಿತವಾಗಿರ್ತಾರೆ. ಅದಕ್ಕೋಸ್ಕರ ನಾವು ಈಗ ಅವರಿಗೆ ಅದು ಈ ಟೆಸ್ಟ್ಗಳು ಎಲ್ಲ ಮಾಡಿಸೋದು ಬಹಳ ಕಷ್ಟ. ದಿನಗೂಲಿ ನೌಕರರಿಗೋಸ್ಕರ ಅವರು ದುಡಿಯೋದು ಅಷ್ಟಿದ್ದಾಗ ಎಲ್ಲಾ ಟೆಸ್ಟ್ಗಳು ಮಾಡಿಸೋದು ಕಷ್ಟ. ಏನಾದ್ರು ಅಚಾನಕ್ ಆಗಿ ಏನಾದ್ರು ಆಯ್ತು ಅಂದ್ರೆ ತುಂಬಾ ಒಂದೇ ಸಾರಿಗೆ ತುಂಬಾ ಖರ್ಚು ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಡಾಕ್ಟರ್ ಬರೀ ಟ್ರೀಟ್ಮೆಂಟ್ ಕೊಡೋದು ದೊಡ್ಡ ವಿಷಯ ಅಲ್ಲ, ಅದು ಬರದೇ ಇರೋ ತಡೆಗಟ್ಟೋದೇ ದೊಡ್ಡ ವಿಷಯ. ಅದು ಅದೇ ದೊಡ್ಡತನ. ಅದು ಡಾಕ್ಟರ್ ಅದೇ ಸಾರ್ಥಕತೆ ಆಗೋದು. ಬಂದ್ರು ಅದು ಟ್ರೀಟ್ಮೆಂಟ್ ಕೊಟ್ಟಿರೋ ದೊಡ್ಡ ವಿಷಯ ಅಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಇದು ತಡೆಗಟ್ಟಬೇಕು ಅಂತ ಒಂದು ಕಾರಣಕ್ಕೋಸ್ಕರ ಇವೆಲ್ಲ ಟೆಸ್ಟ್ ಮಾಡಿಸ್ತಾ ಇದೀವಿ. ಏನೆಲ್ಲ ತಪಾಸಣೆ ಮಾಡ್ತೀವಿ ನಾವು? ಈಗ ಅದು ಈಗಿನ ಆಹಾರ ಪದ್ಧತಿ ಎಲ್ಲ, ನಮ್ಮ ಲೈಫ್ ಸ್ಟೈಲ್ ಎಲ್ಲ ನೋಡ್ಕೊಂಡಾಗ ಈ ತರ ನಾನ್ ಕಮ್ಯುನಿಕಲ್ ಡಿಸೀಸ್ ಅಂತೀವಿ. ಈಗ ಶುಗರ್, BP, ಕೊಲೆಸ್ಟ್ರಾಲ್ ಅವೆಲ್ಲ ತುಂಬಾ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಸೊ ಅವೆಲ್ಲ ತಡೆಗಟ್ಟಬೇಕು, ಅಥವಾ ಬೇಗ ಕಂಡುಹಿಡಿದು ಟ್ರೀಟ್ಮೆಂಟ್ ಕೊಟ್ರೆ ಈಗ ಸ್ಟ್ರೋಕ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು ಅದೆಲ್ಲ ತಡೆಗಟ್ಟಬಹುದು. ಸೊ ದೊಡ್ಡ ಖರ್ಚನ್ನ ಈಗ ಫ್ಯಾಮಿಲಿಗೆ ಒಬ್ಬರಿಗೆ ಏನಾದ್ರು ಆಯ್ತು ಅಂದ್ರೆ ಅದು ತುಂಬಾನೇ ಹೊಡೆತ ಬೀಳುತ್ತೆ. ಆರ್ಥಿಕವಾಗ್ಲಿ ಆಗ್ಲಿ, ಅವಲಂಬಿಸಿರ್ತಾರೆ, ಮೆಂಟಲಿ ಆಗ್ಲಿ ತುಂಬಾನೇ ಹೊಡೆತ ಬೀಳುತ್ತೆ. ಸೊ ಅದೆಲ್ಲ ತಡೆಗಟ್ಟಬೇಕು ಅಂತ ಅದ ಕಾರಣದಿಂದ ನಾವು ಈ ಕ್ಯಾಂಪನ್ನ ಆಯೋಜಿಸಿದ್ದೀವಿ. ಆಕ್ಚುಲಿ ಇದು ಮಾಡ್ಬೇಕು ಅಂತ ಏನಿಲ್ಲ ನಮ್ದು, ಅಥವಾ ನಮ್ಮ ಹಾಸ್ಪಿಟಲ್ ಪ್ರಚಾರ ಬೇಕು ಅಂತ ಏನಿಲ್ಲ. ಒಂದು ಸೇವೆ ಸಲ್ಲಬೇಕು, ಮನೋಭಾವ ಮುಖ್ಯ. ಸೇವೆ ಸಲ್ಲಬೇಕು ಕಡು ಬಡವನಿಗೂ ಕೂಡ ಅಂತ ಒಂದು ಮನೋಭಾವದಿಂದ ಮಾಡ್ತಿದ್ದೀವಿ ಅಷ್ಟೇ. ನಾವು ಈಗ ಮೇನ್ ಆಗಿ ಶುಗರ್, BP ಮತ್ತೆ ಇದು ಕೊಲೆಸ್ಟ್ರಾಲ್, ಲಿಪಿಡ್ ಪ್ರೊಫೈಲ್ ಅಂತೀವಿ, ಅದು ಕಂಪ್ಲೀಟ್ ಆಗಿ ಎಲ್ಲ ಟೆಸ್ಟ್ ಮಾಡ್ತೇವೆ. ಮತ್ತೆ ಸ್ವಲ್ಪ ಈಗ ಉಸಿರಾಟದ ಕಷ್ಟ, ಈಗ ಒಬ್ಬೊಬ್ರು ಕಾರ್ಮಿಕರೆಲ್ಲ ಈಗ ಧೂಳಿನಲ್ಲಿ ಬಹಳ ಕೆಲಸ ಮಾಡ್ತಾರೆ. ಅವರಿಗೆ ಸಾಮಾನ್ಯವಾಗಿ ಈಗ ಶ್ವಾಸಕೋಶ ತೊಂದರೆ ಬರೋ ಚಾನ್ಸ್ ಇರುತ್ತೆ. ಸೊ ಅದೆಲ್ಲ ಬೇಗ ಗೊತ್ತಾದ್ರೆ ಬೇಗ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಅದು ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತ ಅದನ್ನು ಮಾಡ್ತಿದ್ದೀವಿ. ಓಕೆ. ಅಂದ್ರೆ ಇವತ್ತಿನ ದಿನಗಳಲ್ಲಿ ಹೆಚ್ಚು ಸಂಭವಿಸೋದೇ ಕೊಲೆಸ್ಟ್ರಾಲ್, ಹಾರ್ಟ್ ಅಟ್ಯಾಕ್, ಅದಕ್ಕೆ ಸಂಬಂಧಿಸಿದಂಗೆ ಹೆಚ್ಚು ಮಾಡ್ತಿದ್ದೀರಾ ನೀವು. ಅದೇ ಮೇಜರ್ ಆಗಿರೋದ್ರಿಂದ ಅದನ್ನೇ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಿದ್ದೀರಾ. ಹೊರಗಡೆ ಹೋದ್ರೆ
ಈಗ ಮಾಡ್ತಿರ್ತಕ್ಕಂಥ 3 ರಿಂದ 4 ನೀವು ಟೆಸ್ಟ್ ಗಳನ್ನ ಮಾಡ್ತಿದ್ರೆ ಹೊರಗಡೆ ಹೋದ್ರೆ ಅಪ್ರಾಕ್ಸಿಮೇಟ್ ಒಬ್ಬ ಕ್ಯಾಂಡಿಡೇಟ್ ಎಷ್ಟು ಖರ್ಚಾಗಬಹುದು? ಕ್ಯಾಂಡಿಡೇಟಿಗೆ ನೀವು ಒಂದು ಹೆಲ್ತ್ ಚೆಕಪ್ ಅಂತ ಮಾಡ್ಸಕ್ ಹೋದ್ರೆ ಈಗಿನ ಇದರಲ್ಲಿ ಕಾರ್ಪೊರೇಟ್ ಇದರಲ್ಲಿ ಓಕೆ, ಮಿನಿಮಮ್ ಒಂದು 3 ರಿಂದ 4 ಸಾವಿರ ರೂಪಾಯಿ ಆಗುತ್ತೆ ಇಷ್ಟು ಟೆಸ್ಟ್ಗಳು ಮಾಡಕ್ಕೆ. ಅಥವಾ ಡಾಕ್ಟರ್ ಕನ್ಸಲ್ಟೇಷನ್ ಇಂದ ಹಿಡಿದು ಅಲ್ಲಿ ವೇಟಿಂಗ್ ಇಂದ ಇರೋದು. ಈಗ ನಿಮ್ಮ ಹತ್ರನೇ ನಾವು ಬಂದಿರೋದ್ರಿಂದ ಇದನ್ನ ಸದುಪಯೋಗ ಪಡಿಸ್ಕೋಬೇಕಂತ ನಮ್ದು ಕೋರಿಕೆ ಅಷ್ಟೇ. ನೋಡಿ ವೀಕ್ಷಕರೇ, ಈಗ ಹೊರಗಡೆ ನೀವೆಲ್ಲೇ ಮಾಡಿಸ್ತೀನಿ ಈ ಚಿಕಿತ್ಸೆಗೆ ಸಂಬಂಧಿಸಿದಂಗೆ ಅಂದ್ರೆ 3 ರಿಂದ 4 ಸಾವಿರ ಕಿತ್ಕೊಂಡು ಹೋಗೋದಂತ ಖಂಡಿತ. ಉಚಿತವಾಗಿ ಪುಕ್ಕಟ್ಟೆಯಾಗಿ 1 ರೂಪಾಯಿ ನಿಮ್ಮ ಹತ್ರ ಯಾವುದೇ ದುಡ್ಡನ್ನ ಇಸ್ಕೊಳ್ಳದೆ ಉಚಿತವಾಗಿ ಸೇವಾ ಮನೋಭಾವದಿಂದ ಇಲ್ಲಿ ಚೆಕಪ್ ಅನ್ನ ಮಾಡ್ತಿದ್ದಾರೆ. ಎಲ್ಲ ಇಲ್ಲಿ ವಸ್ತುದಲ್ಲಿರ್ತಕ್ಕಂತಹ ಜನಸಾಮಾನ್ಯರು ಇದರ ಸದುಪಯೋಗವನ್ನ ಪಡ್ಕೊಳ್ಬೇಕು ಅಂತ. ನಿಮ್ಮ ಹೆಸರು? ನಾನು ರಾಘವೇಂದ್ರ ಅಂತೇಳಿ, ನಾನು ಮೈಕ್ರೋ ಲ್ಯಾಬ್ಸ್ ಲಿಮಿಟೆಡ್ ಅಲ್ಲಿ ವೈದ್ಯಕೀಯ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ 20 ವರ್ಷದಿಂದ ನಾವೊಂದು ಈ ಸೇವೆಯಲ್ಲಿದ್ದು, ಈ ದಿನ ಬಿಳಿಕಲ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವತಿಯಿಂದ ಡಾಕ್ಟರ್ ಶ್ರೀಧರ್ ಕೆ ಅವರು MBBS MD ಅವರು ಸಮಾಜಮುಖಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಇದು ನಾನು ಅವ್ರು ಕಳೆದ 8-9 ತಿಂಗಳಿಂದ ಅವ್ರ ಆಸ್ಪತ್ರೆ ಪ್ರಾರಂಭ ಮಾಡಿದ್ದು. ನಮ್ಗೆ ತಿಳಿದರ ಮಟ್ಟಿಗೆ 4 ರಿಂದ 5ನೇ ಕ್ಯಾಂಪು. ಅದು ಎಸ್ಪೆಷಲಿ ಇವತ್ತು ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಕಾರ್ಮಿಕರಿಗೆ, ಶ್ರಮಿಕ ಜೀವಿಗಳಿಗೆ ಅವರ ಒಂದು ಆರೋಗ್ಯ ಸೇವೆ ಸಲ್ಲಿ ಅಂತೇಳಿ ಇವತ್ತು ಬೆಳಗಿನ ಜಾವ 9 ಗಂಟೆಯಿಂದ ಪ್ರಾರಂಭ ಮಾಡಿದ್ದಾರೆ. ಸಂಜೆವರೆಗೂ ಈ ಒಂದು ಉಪಯೋಗವನ್ನ ಸಾರ್ವಜನಿಕರು, ಕಾರ್ಮಿಕರು ಉಪಯೋಗಿಸ್ಕೋಬೇಕು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಕಷ್ಟ ಇರುತ್ತೆ. ಇವತ್ತು ಪ್ರತಿ ದಿವಸ ದುಡಿಯೋದು 300 ರೂಪಾಯಿ, 500 ರೂಪಾಯಿ, 600 ರೂಪಾಯಿ ದುಡಿತಿರ್ತಾರೆ. ಸೊ ಒಂದು ಈ ಬೇಸಿಕ್ ಟೆಸ್ಟ್ ಗಳೆಲ್ಲ ಮಾಡಿಸ್ಕೋಬೇಕಂತ ಅವ್ರ ಆಸ್ಪತ್ರೆಗೆ ಹೋದ್ರೆ ಕನಿಷ್ಠ ಅಂದ್ರೆ 3 ರಿಂದ 3.5 ಸಾವಿರ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ಅವರಿಗೆ ಒಂದು ಜ್ಞಾನ ಇರಲ್ಲ, ಆ ಆರೋಗ್ಯದ ಬಗ್ಗೆ ಜ್ಞಾನ ಇರಲ್ಲ, ಹೋಗ್ಬೇಕು ತೋರ್ಸ್ಕೋಬೇಕು ಮಾಡ್ಬೇಕಂತ. ಈ ಒಂದು ಫ್ರೀ ಕ್ಯಾಂಪ್ ಅಲ್ಲಿ ಸಾರ್ವಜನಿಕರು ಅದನ್ನ ಉಪಯೋಗಿಸ್ಕೊಂಡ್ರೆ ಅದನ್ನ ಮೂಲತಃ ಬೇರಿಂದಲೇ ಏನಾದ್ರು ತೊಂದರೆ ಇದ್ರೆ ಅವ್ರ ಸಮಸ್ಯೆನ ಬಗೆಹರಿಸ್ಕೋಬಹುದು. ಸೊ ಈ ಒಂದು ಕೆಲಸನ ಇಷ್ಟು ವರ್ಷದ ನಾವು ನೋಡ್ತಾ ಇದ್ವಿ. ಇದೇ ಕೆಲಸದಲ್ಲಿ ಇರೋದ್ರಿಂದ ಈ ಒಂದು ವಯಸ್ಸಲ್ಲೇ ಡಾಕ್ಟರ್ ಶ್ರೀಧರ್ ಕೆ ಅವರು ಅವರ ಒಂದು ಸಾಮಾಜಿಕ ಕಳಕಳಿ, ಅವರ ಈ ಒಂದು ಮನೋಭಾವನೆ, ಇದು ನಮ್ಮ ಸಮಾಜದ ಸಾರ್ವಜನಿಕರು ಉಪಯೋಗಿಸ್ಕೋಬೇಕು. ಎಷ್ಟೋ ಜನ ವೈದ್ಯರು ಬರ್ತಾರೆ ಹೋಗ್ತಾರೆ, ಆದ್ರೆ ಫ್ರೀ ಆಫ್ ಕ್ಯಾಂಪ್ಗಳನ್ನ ಹಾಕೋದು, ಜನರುಗಳಿಗೆ ಸೇವೆಗಳನ್ನ ಮುಟ್ಟಿಸೋದು ಹೌದು ಮಾಡೋದಿಲ್ಲ. ಆರೋಗ್ಯದ ಮಾಹಿತಿಯನ್ನ ನಾನ್ ಕಂಡಂತೆ ಈಗ ಒಂದು 4 ರಿಂದ 5 ಕ್ಯಾಂಪು ಸುತ್ತಮುತ್ತ ಹಳ್ಳಿಯಲ್ಲೂ ಮಾಡಿದ್ದಾರೆ, ಅವ್ರ ಆಸ್ಪತ್ರೆಯಲ್ಲೂ ಮಾಡಿದ್ದಾರೆ. ಅದು ಅವರ ಸ್ವಾರ್ಥಕ್ಕೋಸ್ಕರ ಅಲ್ಲ, ಜನರಿಗೆ ಒಂದು ಆರೋಗ್ಯದ ಬಗ್ಗೆ ಆ ಕೊರತೆ ಏನಿರುತ್ತೆ ಅದನ್ನ ನಿಭಾಯಿಸ್ಕೊಂಡು ಅದನ್ನ ತಿಳ್ಕೊಂಡು ಅವ್ರ ಆರೋಗ್ಯ ಸುಧಾರಣೆ ಮಾಡ್ಕೊಳ್ಳಿ ಅಂತ. ಸೊ ನನಗೆ ಈ ಒಂದು ಇದರ ಖುಷಿ ಆಗೋದು ಏನು ಅಂತಂದ್ರೆ, ಎಷ್ಟೋ ಜನ ವೈದ್ಯರು ಬರ್ತಾರೆ, ಆದ್ರೆ ಈ ಒಂದು ಕಳಕಳಿ, ಸಮಾಜಮುಖಿ ಕಳಕಳಿ ಅವರಲ್ಲಿದೆ. ಇದು ಮುಂದೆನೂ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಈ ಒಂದು ಉಪಯೋಗನ ಸಾರ್ವಜನಿಕರು ಉಪಯೋಗಿಸ್ಕೋಬೇಕು. ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಹೊಸದುರ್ಗದ ಬಿಳಿಕಲ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀಧರ್ ಅವರ ನೇತೃತ್ವದಲ್ಲಿ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೇ 1 ಕಾರ್ಮಿಕರ ದಿನಾಚರಣೆ ಅಂಗವಾಗಿ ತಾಲೂಕಿನಲ್ಲಿ ಮೊಟ್ಟ ಮೊದಲು ಕಾರ್ಮಿಕರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರು, ನಗರದ ನಾಗರಿಕರು ಇದರ ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ. ಇನ್ನು 4 ಗಂಟೆವರೆಗೂ ಉಚಿತವಾಗಿ ನಿಮಗೆ ಅಧಿಕ ರಕ್ತದ ಒತ್ತಡ ಇರಬಹುದು, ಸಕ್ಕರೆ ಕಾಯಿಲೆ ಇರಬಹುದು, ಕೊಲೆಸ್ಟ್ರಾಲ್ ಇರಬಹುದು, ಉಸಿರಾಟದ ಸಮಸ್ಯೆ ಇರಬಹುದು, ಯಾವುದೇ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಒಂದು ವಿಶೇಷವಾಗಿ ಒಂದು ಲ್ಯಾಬ್ಗಳಲ್ಲಿ ಕರೆಸಿ ಅವರಿಂದ ಪರೀಕ್ಷೆಗಳನ್ನು ಪಡಿಸಿ ವಿಶೇಷವಾದಂತ ಅಕ್ಯುರೇಟ್ ಆಗಿರ್ತಕ್ಕಂಥ ಒಂದು ಫಲಿತಾಂಶವನ್ನ ಕೊಡ್ಲಿಕ್ಕೆ ಇಲ್ಲಿ ತಯಾರಿದ್ದಾರೆ. ಉಚಿತವಾಗಿ ಔಷಧಿಗಳನ್ನು ಸಹ, ಮಾತ್ರೆಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಹೊಸದುರ್ಗದ ಹೆಸರಾಂತ ವೈದ್ಯರಾದಂತ ಡಾಕ್ಟರ್ ಶ್ರೀಧರ್ ಅವರು ಬಿಳಿಕಲ್ ಆಸ್ಪತ್ರೆ, ಡಾಕ್ಟರ್ ರವಿ ಆಸ್ಪತ್ರೆ ಕೆಳಭಾಗದಲ್ಲಿದೆ, ಮಕ್ಕಳ ಆಸ್ಪತ್ರೆ ಕೆಳಗಡೆ. ಶ್ರೀಯುತರು MBBS ವಿದ್ಯಾಭ್ಯಾಸವನ್ನ ಬೆಂಗಳೂರಿನ ಗವರ್ಮೆಂಟ್ BMS ಕಾಲೇಜಿನಲ್ಲಿ ಮುಗಿಸಿ MD ಜಿಪ್ಮೇರ್ ಅಂದ್ರೆ ಭಾರತ ದೇಶದ ಪ್ರತಿಷ್ಠಿತ ಕಾಲೇಜು ಜಿಪ್ಮೇರ್, ಪಾಂಡಿಚೇರಿಯ ಜಿಪ್ಮೇರ್ ಕಾಲೇಜಿನಲ್ಲಿ MD ವಿದ್ಯಾಭ್ಯಾಸವನ್ನು ಮಾಡಿ ಒಬ್ಬ ಸಾಮಾನ್ಯ ಬಡ ರೈತ ಕುಟುಂಬದಲ್ಲಿ ಜನಿಸಿದಂತಹ ಶ್ರೀಧರ್ ಅವರು ನನ್ನೂರಿನ ಸಾಮಾನ್ಯ ಜನರಿಗೆ ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಇಲ್ಲಿ ಬೆಂಗಳೂರು, ಮೈಸೂರು ಮಹಾನಗರಗಳಲ್ಲಿ ಹೋಗಿ ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಆದ್ರೂ ಕೂಡ ನನ್ನ ತಾಲೂಕಿನ ಬಡ ಜನರಿಗೋಸ್ಕರ ಸೇವೆಯನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ
ಎಲ್ಲೆಲ್ಲೇ ದಾವಣಗೆರೆಯಿಂದ ಪರೀಕ್ಷೆ ಪ್ರಯೋಗಾಲಯಗಳನ್ನ ಇಲ್ಲಿ ಕರೆಸಿ ಮೈಕ್ರೋ ಲ್ಯಾಬ್ಸ್ ಅನ್ನ ಇಲ್ಲಿ ಕರೆಸಿದ್ದಾರೆ. ನಿಜವಾಗ್ಲೂ ಕೂಡ ವಿಶೇಷವಾಗಿ ಒಂದೊಂದು ರಕ್ತ ಪರೀಕ್ಷೆಗೆ ಸೈಡಸ್ ಒಂದೊಂದು ರಕ್ತ ಪರೀಕ್ಷೆಗೆ ಕನಿಷ್ಠ 500,000ದಿಂದ ಒಂದೊಂದು ಪರೀಕ್ಷೆಗಿದೆ ಅಂತ ಒಂದು 5-6 ಪರೀಕ್ಷೆಗಳನ್ನು ಇಲ್ಲಿ ಮಾಡ್ತಿದ್ದಾರೆ. ಆರೋಗ್ಯವಾಗಿ ನನ್ನ ತಾಲೂಕಿನ ಜನಗಳು ಅಂತೇಳಿ ಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀಧರ್ ಅವರು ಕರೆಸಿ ಅವರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡ್ತಿದ್ದಾರೆ. ನುರಿತ ವೈದ್ಯರ ತಂಡ ಇಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದರ ಸದುಪಯೋಗವನ್ನ ಇನ್ನೇನು 3-4 ಗಂಟೆ ಒಳಗಡೆ ಮುಗಿಯುತ್ತೆ ಕ್ಯಾಂಪು. ಅದನ್ನ ಉಪಯೋಗವನ್ನು ಬೇಗ ಪಡ್ಕೊಂಡ್ರೆ ನಿಮ್ಗೆ ಆರೋಗ್ಯವಾಗಿದ್ರು ಮಾತ್ರ ನಾವು ಒಂದು ಕುಟುಂಬ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಕೊಳ್ತೀವಿ. ವಿಶೇಷವಾದಂತಹ ಪ್ರಯೋಗಾಲಯಗಳು ದಾವಣಗೆರೆ, ತುಮಕೂರು, ಬೆಂಗಳೂರಿನಿಂದ ಪ್ರಯೋಗಾಲಯಗಳನ್ನು ಇಲ್ಲಿ ಕರೆಸಿದ್ದಾರೆ. ಒಳ್ಳೆ ಲ್ಯಾಬ್ ಅಲ್ಲಿ ಇಲ್ಲಿ ಚೆಕಿಂಗ್ ಆಗ್ತಿದೆ. ಕೊಲೆಸ್ಟ್ರಾಲ್ ನಿಜವಾಗ್ಲೂ ಕೂಡ ಕೊಲೆಸ್ಟ್ರಾಲ್ ಇರ್ತಕ್ಕಂಥವ್ರು ಇದು ಇತ್ತೀಚೆಗೆ ದಾವಂತದ ಬದುಕಿನಲ್ಲಿ 30-40 ವರ್ಷಕ್ಕೆ ನಮಗೆ ಹೃದಯಘಾತಗಳಾದಂತಹ ಕಾರ್ಮಿಕರು ಮತ್ತು ನಗರದ ನಾಗರಿಕರು ಎಲ್ರಿಗೂ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ಭೇದ ಇಲ್ಲ. ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಎಲ್ರಿಗೂ ಮಾಡುವಂತ ಸಂಕಲ್ಪವನ್ನು ತೊಟ್ಟು ಈಗಾಗಲೇ 250 ಜನ ಇಲ್ಲಿ ರೋಗಿಗಳಿಗೆ ತಪಾಸಣೆಯನ್ನು ಮಾಡಿದೆ. ಸಾರ್ವಜನಿಕರಿಗೆ ಬಹಳಷ್ಟು ಜನ ಆರೋಗ್ಯವಂತರಿದ್ದಾರೆ. ಕೊಲೆಸ್ಟ್ರಾಲ್ ಮತ್ತು BP, ಶುಗರ್ ಬಹಳಷ್ಟು ಜನಗಳಿಗಿದೆ. ಅದನ್ನ ಪರೀಕ್ಷೆ ಮಾಡಿಕೊಂಡು ಬೇಗ ಅದಕ್ಕೆ ಲಸಿಕೆ ಮಾತ್ರ ನುಂಗಿ ಆರೋಗ್ಯವನ್ನ ಸುಧಾರಿಸ್ಕೊಳ್ತೀನಿ ಅಂತ ಈ ಮೂಲಕ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ. ಮೊಟ್ಟ ಮೊದಲ ಬಾರಿಗೆ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನ ಕಾರ್ಯಕ್ರಮನ ಈ ನಮ್ಮ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಇದು ಬಹಳ ಜನೋಪಯೋಗಿ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮದ ಮುಖಾಂತರವಾಗಿ